ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರು ಬರ ಅಧ್ಯಯನ ಪ್ರವಾಸಕ್ಕಾಗಿ ಕೋಲಾರಕ್ಕೆ ತೆರಳುವಾಗ ಮಾರ್ಗ ಮಧ್ಯೆ ಹೊಸಕೋಟೆಯಲ್ಲಿ ಮಾಜಿ ಸಚಿವ ಬಿ.ಎನ್. ಬಚ್ಚೇಗೌಡ ಮತ್ತು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾದ ಶರತ್ ಬಚ್ಚೇಗೌಡರವರು ಭೇಟಿ ಮಾಡಿ ಅಭಿನಂದನೆಗಳನ್ನು ಸ್ವೀಕರಿಸಿ ಅಧಿಕೃತವಾಗಿ ಬಿ.ಎನ್. ಬಚ್ಚೇಗೌಡರನ್ನು ಲೋಕಸಭಾ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಇದಕ್ಕೆ ಬಚ್ಚೇಗೌಡರ ಅಧಿಕೃತ ಅಭ್ಯರ್ಥಿ ಎಂದು ಘೋಷಣೆ ಮಾಡಿ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ತಿಳಿಸಿ ಸರ್ಕಾರದ ಬಗ್ಗೆ ಅರಿಯಾಗಿದ್ದಾರೆ. ಇನ್ನೊಂದು ಸಮ್ಮಿಶ್ರ ಸರ್ಕಾರದ ಈ ಸರ್ಕಾರ ಕುಂಭಕರ್ಣ ನಿದ್ರೆಯನ್ನು ಮಾಡ್ತಾ ಇದ್ದು ಬರದ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಬರ ಪೀಡಿತ ತಾಲೂಕುಗಳಿಗೆ ಭೇಟಿ ನೀಡೋದಾಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೆ ಕುಂಭಕರ್ಣ ಅವಸ್ಥೆಯಲ್ಲಿದೆ ಅಂತೇಳಿ ಯಡಿಯೂರಪ್ಪನವರು ಆರೋಪಿಸಿದ್ದಾರೆ. ಒಳ್ಳೆ ವಾತಾವರಣ ಇದೆ, ಅವ್ರ ಬಗ್ಗೆ ಗೌರವ ಇದೆ. ಹೋದ ಸರಿ ಅವ್ರ ಮಗ ಗೆಲ್ಲಬೇಕಾಗಿತ್ತು, ಅಸೆಂಬ್ಲಿನಲ್ಲಿ ಸ್ವಲ್ಪದಲ್ಲಿ ವ್ಯತ್ಯಾಸ ಆಯಿತು. ಎಲ್ಲರ ಸಹಕಾರ ಬಚ್ಚೇಗೌಡರು ಇರೋದ್ರಿಂದ ದೊಡ್ಡ ಲೀಡಲ್ಲಿ ಬಚ್ಚೇಗೌಡರು ಗೆಲ್ತಾರೆ. ಈಗಾಗಲೇ ಅವ್ರ ಕೆಲಸ ಪ್ರಾರಂಭ ಮಾಡಿ ಸಮೀಕ್ಷೆ ನಾನು ಒಪ್ಪೋದಿಲ್ಲ. ಅವ್ರು ನಮ್ಗೆ 14 ಕೊಟ್ಟಿದ್ದಾರೆ, ನಾವು 20 ಕನಿಷ್ಠ ಗೆದ್ದೇ ಗೆಲ್ತೇವೆ. ಅದರಲ್ಲಿ ನಮ್ಮ ಬಚ್ಚೇಗೌಡರು ಸೇರಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಬರಪೀಡಿತ ಜಾಗಗಳಾದ್ದರಿಂದ ಈ ಭಾಗಗಳಲ್ಲೆಲ್ಲ ರೈತರಿಗೆ ಭೇಟಿ ಕೊಟ್ಟು ಅವ್ರ ಪರಿಸ್ಥಿತಿನ ತಿಳ್ಕೊಂಡು ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಮೀಟಿಂಗ್ ನಡೆಸಿ ಏನು ವ್ಯವಸ್ಥೆಗಳು ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಇವತ್ತು ಇಲ್ಲಿ ಬಂದಿರತಕ್ಕಂಥ ಸಂದರ್ಭ. ಅವ್ರ ಜೊತೆ ಇಲ್ಲಿ ಮಾಜಿ ಶಾಸಕರು ಮಂತ್ರಿಗಳಿಗಾಗಿರ್ತಕ್ಕಂಥ ತಂದೆಯವರಾದ ಬಿ.ಎನ್. ಬಚ್ಚೇಗೌಡರು ಸಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರದೇಶಗಳಿಗೆ ಅವರು ಕೂಡ ಭೇಟಿ ಕೊಡ್ತಿದ್ದಾರೆ. ರೈತರಿಗೆಲ್ಲ ಅಲ್ಲಿ ಏನು ಅವ್ರಿಗೆ ಸಹಾಯ ಆಗಬೇಕು ಅಲ್ಲಿ ನೋಡ್ಕೊಂಡು ಬರೋದಕ್ಕೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಸಂದರ್ಭ. ಹೊಸಕೋಟೆನೂ ಬರ ತಾಲೂಕು ಅಂತ ಘೋಷಣೆ ಆಗಿದೆ, ಇದ್ರ ಬಗ್ಗೆ ಏನು ಸರ್? ಇಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಜಿಲ್ಲೆ ವೈಸ್ ಟೂರ್ ನಡೀತಾ ಇದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಬರಪೀಡಿತ ಅಂತ ಡಿಕ್ಲೇರ್ ಆಗಿದೆಯೋ ಆ ಜಿಲ್ಲೆಗಳಿಗೆಲ್ಲ ಸಾಹೇಬರಿಗೆ ಖುದ್ದಾಗಿ ಭೇಟಿ ಕೊಡ್ತಿದ್ದಾರೆ. ಆದ್ದರಿಂದ ಈಗ ಟೂರ್ ಪ್ರೋಗ್ರಾಮಲ್ಲಿ ಈ ಬಾರಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತು. ಗ್ರಾಮಾಂತರ ಭಾಗಕ್ಕೂ ಕೂಡ ನಾವು ಬಂದು ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಡಿ.ಸಿಗಳ ಹತ್ರ ಮೀಟಿಂಗ್ ನಡೆಸಿ ಏನೇನು ರೈತರಿಗೆ ಅನುಕೂಲಗಳಾಗಬೇಕೋ ಅವ್ರಿಗೆ ಸಿಗೋ ಹಾಗೆ ನಾವತ್ತು ಹೋರಾಟ ಮಾಡ್ತೀವಿ ಪಕ್ಷದ ಪರ.